ಎಂತ ಈ ಮಟ್ಟಕ್ಕೆ ಬೆರಣೆಗಳೆಲ್ಲ ಒಣಗಾಕಿದ್ರಿ. ಹೌದು ಸರ್. ಅಂದಾಜು ನಿಮ್ಮ ಹತ್ರ ಎಷ್ಟು ಬೆರಣೆ ಈಗ ಯಾರು ಬೇಕು ಅಂದ್ರೆ ಎಷ್ಟು ಸಿಗ್ಬೋದು ಸರ್? ಯಾವ ರೀತಿ ಇದನ್ನೆಲ್ಲ ಮಾಡಿದ್ರಿ ಸರ್ ಇದೊಬ್ರು ಅದೇ ನಮ್ಮವರು ಪಾಪ ಲೇಡಿ ವರ್ಕರ್ ಮಾಡ್ಕೊಡ್ತಾರೆ. ಹಾ. ಇದದೇ ಅಲ್ಲಿ ಅದು ಭರಣಿ ನಾವೇನ್ ಮಾಡ್ತೀವಿ ಅಂದ್ರೆ ಏನು ಸಗಣಿಯಲ್ಲಿ ಯಾವ್ದು ಸರಿ ಇರುತ್ತೆ, ಯಾವ್ದು ಹದವಾಗಿರುತ್ತೆ ಆ ಭರಣಿ ಆ ಸಗಣಿನ ತಂದು ಇದ್ ಮಾಡ್ಕೊಂಡು ಭರಣಿ ಮಾಡ್ತಾರೆ ಸರ್. ಬೆರಣೆ ಮಾಡಿ ಇದರಲ್ಲಿ ಹುಲ್ಲು ಜಾಸ್ತಿ ಕಾಣುತ್ತೆ ನಿಮ್ಗೆ, ಬೇಕಾದ್ರೆ ನಾವು ಯಾರಿಗೆ ಹೇಗ್ ಬೇಕೋ ಆ ಥರನೂ ಮಾಡ್ಕೊಡ್ತೀವಿ. ಹಾ. ಬಟ್ ಆ ಹುಲ್ಲು ಇರೋದ್ರಿಂದ ಕೈಗೆ ಒದಗಲ್ಲ ಒಂದು. ಹಾ. ಇನ್ನೊಂದು ನೀವು ಅದಕ್ಕೆ ಬೆಂಕಿ ಇಟ್ಟಾಗ ಕಂಬಷನ್ ಚೆನ್ನಾಗಿರುತ್ತೆ, ಹಾ. ಉರುವಿಕೆಗೆ ತುಂಬಾ ಪೂರಕವಾಗಿರುತ್ತೆ ಅದು. ಹಾ. ಹಾ. ಸೊ ನಾವು ಯಾವುದೇ ಪ್ರಮಾಣದಲ್ಲಿ ಬೇಕಾದ್ರೂ ಮಾಡ್ಕೊಡ್ಲಿಕ್ಕೆ ರೆಡಿ ಮುಂಚೆ ಎಲ್ಲ ಇದೇ ತರ ಬಳಸ್ತಾ ಇದ್ದಿದ್ದು. ಇತ್ತೀಚೆಗೆ ಏನ್ ಮಾಡಿದ್ರು, ಡೈ ಬಂತು ಅದ್ ಬಂತು, ನೋಡೋಕ್ ಚೆನ್ನಾಗ್ ಕಾಣ್ಬೇಕು ಅಂತಾರೆ. ಆದ್ರೆ ಉರಿಲಿಕ್ಕೆ ಮಾಡ್ಲಿಕ್ಕೆ ತುಂಬಾ ಅನುಕೂಲ ಇದೆ. ಅದು ಡೈ ಮಾಡ್ಬೋದು, ಹೈಡ್ರಾಲಿಕ್ ಡ್ರೈ ಪ್ರೆಸ್ ಮಾಡ್ಕೊಡ್ತೀವಿ ಬೇಕಾದ್ರೆ. ಹಾ. ಬಟ್ ಅದೇನಾಗುತ್ತೆ, ತುಂಬಾ ಕಂಪ್ರೆಸ್ಡ್ ಆಗ್ಬಿಡುತ್ತೆ. ಹ್ಮ್. ಹವೆಯ ಕಣಗಳು ಅದರಲ್ಲಿ ಇರೋದಿಲ್ಲ, ಪೊರಾಸಿಟಿ ಅಂತೀವಿ. ಹಾ. ಹಾ. ಅದಿಲ್ದಾಗ ಏನಾಗುತ್ತೆ, ನೀವು ಬೆಂಕಿ ಇಟ್ಟಾಗ ಅದು ಹೊಗೆ ಬರ್ಲಿಕ್ಕೆಲ್ಲ ಟೈಮ್ ತಗೊಳುತ್ತೆ. ನೀವು ಈಗ ಅಕಸ್ಮಾತ್ ಬೆರಣಿನ ಈಗ ನಮ್ಮ ನಗರ ಪ್ರದೇಶದಲ್ಲಿ ಕೇಳ್ತಾರೆ ಅನ್ಕೊಳ್ಳಿ. ಈಗ ಬೆಂಗಳೂರು ನಗರದಲ್ಲಿ ಒಂದು 2,000 3,000 ಬೇಕು ಅಂತಾರೆ. ಕೊಡ್ತೀವಿ ಸರ್, ಕೊಡ್ತೀವಿ ನಾವು. ಮೈಸೂರಲ್ಲಿ ಬೇಕು ಅಂತ ಹೇಳ್ತಾರೆ. ಅವೆರಡು ಪಾಯಿಂಟ್ ಅಲ್ಲಿ ನಮಗೆ ಕೊಡ್ಲಿಕ್ಕೆ ಲಾಜಿಸ್ಟಿಕ್ ಇದೆ. ಒಂದು 2,500 ರೂಪಾಯಿ ಕೊಡ್ಬೋದಾ ನೀವು ಇದನ್ನ? 2,500 ರೂಪಾಯಿ ಕೊಡ್ತೀವಿ ಸರ್. ಬೆಂಗಳೂರಲ್ಲಿ 2,500 ರೂಪಾಯಿ ಕೊಡ್ಬೋದಾ? ಹೌದು. ನಿಮ್ ಜಾಗಕ್ಕೆ ಬಂದ್ರೆ ಇನ್ನೂ ಕಡಿಮೆ ಇನ್ನೊಂದ್ ಸ್ವಲ್ಪ ಕಡಿಮೆ ಆಗುತ್ತೆ. ನಿಮ್ಗೆ ಸಾಗಾಣಿಕೆ ವೆಚ್ಚ ಇರೋದ್ರಿಂದ ಹೌದು, ಬಲ್ಕ್ ಹಾಕಿ ಕೊಟ್ರೆ ತಲುಪಿಸ್ತೀರಿ. ತಲುಪಿಸ್ತೀವಿ. ಮೈಸೂರು ಭಾಗದಲ್ಲಿ ಆದ್ರೂ ಒಂದು 500 ಆದ್ರೂ ಕೊಡ್ತೀರಿ. ಖಂಡಿತ. ಯಾಕಂದ್ರೆ ನೀವು ಮೈಸೂರು ಓಡಾಡ್ತಾ ಇರೋದ್ರಿಂದ ಸಮಸ್ಯೆ ಇಲ್ಲ, ಸಮಸ್ಯೆ ಇಲ್ಲ. ಮೈಸೂರಲ್ಲಿ ಒಂದು 500 ಕೇಳಿದ್ರು ಕೂಡ ಅವ್ರಿಗೆ ಕೊಡ್ತಾರೆ. ಬ್ಯಾಂಗ್ಳೂರಲ್ಲಿ ಒಂದು 15 ದಿವಸಕ್ಕೆ ಒಂದ್ಸಲಿ 2,000 10,000 ಏನ್ ಬೇಕಾದ್ರೂ ನಾವು ಕೊಡ್ತೀವಿ. ನಿಮ್ಮ ಹತ್ರ ಒಂದು 10,000ದಿಂದ 15,000 ಸ್ಟಾಕ್ ಇದ್ದೇ ಇರುತ್ತೆ. ಮತ್ತೆ ಶವ ಸಂಸ್ಕಾರಕ್ಕೂ ಕೂಡ ಬಳಸ್ಬೋದು. ಯಾಕೆಂತಂದ್ರೆ ಈಗ ಯಾರೊಬ್ರು ವ್ಯಕ್ತಿ ಮರಣ ಹೊಂದಿರ್ತಾರೆ, ಅನೇಕ ರೋಗಗಳಿರ್ತವೆ, ಇವತ್ತೆಲ್ಲ ಆಸ್ಪತ್ರೆಯಿಂದ ಬರೋದು ಸೀದಾ ಸ್ಮಶಾನಕ್ಕೆ, ಅಂತ ಸಂದರ್ಭಗಳಿರುತ್ತೆ. ಈಗ ಅವ್ರನ್ನ ನಾವು ಚಿತೆಗೆ ಹಾಕಿದಾಗ ಅಲ್ಲಿ ಒಳಗಡೆ ಏನಿರುತ್ತೆ ಎಲ್ಲ ಗಾಳಿ ಮುಖಾಂತರ ಬರ್ಲೇಬೇಕು. ಬೆಂಕಿ ಆದಾಗ ಅಲ್ಲಿ ಬಳಸಿದ್ರೆ ಸುತ್ತ ಇರೋರ್ಗು ಸಮಸ್ಯೆ. ಹೌದು. ಆಮೇಲೆ ಸುಡ್ತಾನಲ್ಲ ರೆಗ್ಯುಲರ್, ಅವ್ರಿಗೂ ಕೂಡ ಸಮಸ್ಯೆ. ನಾವು ಬೆರಣೆ ಹಾಕೋದ್ರಿಂದ ಒಂದ್ 100 ಬೆರಣೆ ಹಾಕಿದ್ರೆ ಸತ್ಯ ಅಲ್ಲಿ ನಮ್ಗೆ ಪರಿಸರನೂ ಕೂಡ ಹಾಳಾಗಲ್ಲ. ಈಗ ಗಾಳಿದು ಹೊಗೆ ಬರುತ್ತೆ, ಎಲ್ಲ ಮಾಡುತ್ತೆ, ಅವರು ಎಲ್ಲ ಕುಡಿತಾರೆ. ದಿನ ಅದೇ ಕೆಲಸ ಅವ್ರಿಗೆ. ನಾವ್ ಯಾವತ್ತ ಹೋಗ್ತಿವಿ ಬರ್ತೀವಿ, ದಿನ ಒಂದು ಶವ ಸಂಸ್ಕಾರ ಮಾಡೋರ್ಗೆ ಒಂದು ಅನುಕೂಲ ಆಗುತ್ತೆ. ಇದನ್ನೇನ್ ಮಾಡ್ಬೇಕು ನಾವು, ಈಗ ಪಾಲಿಕೆಯವರಾಗ್ಬೋದು, ಇನ್ನೊಬ್ರಾಗ್ಲಿ ಯಾರು ನಿರ್ವಹಣೆ ಮಾಡ್ತಾರೆ, ಬೆರಣಿನ ಅವ್ರಿಗೆ ಸೂಚಿಸ್ಬೇಕು ಇದು ಉಪಯೋಗಿಸಿ ಅಂತ ಅಂದ್ಬಿಟ್ಟು. ಈಗ ಅಲ್ಲಿಗೂ ಬೇಕಾದ್ರೆ ನೀವು ಕೊಡ್ಬೋದು. ಹೌದು ಸರ್. ಅಗ್ನಿಹೋತ್ರಕ್ಕೂ ತುಪ್ಪ ಹಾಕಿ ನೀವು ಗಾಳಿ ಶುದ್ಧತೆ ಬೇಕಂದ್ರೆ ಅದನ್ನು ಬಳಸ್ಬೋದು. ದೊಡ್ಡ ಸ್ಕೇಲಲ್ಲೇ ಉಂಡದಲ್ಲೇ ಮಾಡ್ಬೇಕಂತ ಏನಿಲ್ಲ. ಒಂದು ಕುಡಿಕೆಯಲ್ಲಿ ನೀವು ಇಟ್ಬಿಟ್ಟು ಒಂದು 5 ಈ ಬೆರಣಿಗಳನ್ನ ಹಾಕಿ ಒಂದು ಚಮಚ ತುಪ್ಪ ಹಾಕ್ಬಿಟ್ಟು ನೀವು ಬೆಂಕಿ ಹಾಕಿದ್ರು ಅದು ಹೊಗೆ ರೂಪದಲ್ಲಿ ಹೋಗಿ ಆ ಏನಿದೆ ಅದು ಕಲುಷಿತ ವಾತಾವರಣನ ಶುದ್ಧಿಗೊಳಿಸಲಿ ತುಂಬಾ ತೀವ್ರವಾಗಿ ಇದ್ರದ್ದು ಇದಿದೆ, ರಿಸಲ್ಟ್ಸ್ ಇದೆ, ಪರಿಣಾಮಗಳಿದೆ. ನಿಮ್ಮ ಕೆಲಸ ಮಾಡ್ತಾರಲ್ಲ ಅವರ ಮಗುನು ಕೂಡ ಆರೋಗ್ಯ ವ್ಯತ್ಯಾಸ ಆಗುತ್ತೆ. ಸಗಣಿ ಸಂಪರ್ಕ ಆದ್ಮೇಲೆ ಚೆನ್ನಾಗಿದ್ದಾರೆ, ಆ ಮಗುನು ಕೂಡ ಆರೋಗ್ಯ ಚೆನ್ನಾಗಿದೆ. ಹಸು ಸಗಣಿ ಎರಡೂ ಪೂರಕವಾಗಿದ್ದಾಗ, ಯಾಕಂದ್ರೆ ಒಬ್ರು ವೈದ್ಯ ಇದ್ದಂಗೆ, ಒಂದ್ ಮನೇಲಿ ಒಂದು ಗೋಮಾತೆ ಇದ್ರೆ ಅಲ್ಲಿ ವೈದ್ಯ ಇದ್ದಂಗೆ ನಾವು ಬಳಸ್ಕೊಳ್ಳೋ ರೀತಿ ಮೇಲೆ ಹೋಗ್ತದೆ. ಇವ್ರದೆಲ್ಲ ಸಂಪೂರ್ಣವಾಗಿ ಹೊರಗಡೆ ಮೇಯ್ಕೊಂಬರೋದ್ರಿಂದ ಸಗಣಿನೂ ಕೂಡ ಉತ್ಕೃಷ್ಟವಾಗಿರುತ್ತೆ. ಈಗ ನೀವು HF ಜರ್ಸಿ ಸಗಣಿ ಕೈಲಿ ಕೂಡ ಮುಟ್ಟಕ್ಕಾಗಲ್ಲ. ಇವು ಸಮೃದ್ಧಿಯಾಗಿ ನೋಡಿ ಅವೆಲ್ಲ ಹೋಗಿ ಮೇಯ್ಕೊಂಬರ್ತವೆ. ಈ ಬೆರಣಿಗಳು ಕೂಡ ಅಷ್ಟೇ ಉತ್ಕೃಷ್ಟವಾಗಿದೆ. ನೀವು ಹಚ್ಚಿದಾಗ ಇದ್ರ ಫಲಿತಾಂಶ ಬರುತ್ತೆ. ಇದನ್ನ ನೀವು ಗಿಡಕ್ಕೆ ಮಲ್ಚಿಂಗ್ ಕೂಡ ಮಾಡ್ಬೋದು ಅಂತ ಹೇಳಿದ್ರೆ ಅದು ಯಾವ ರೀತಿ ತೋರಿಸ್ಕೊಡ್ತೀವಿ ಸರ್. ಇನ್ನೊಂದೇನಂದ್ರೆ ಹಸುಗಳನ್ನ ಎಲ್ಲಾರು ಸಾಕ್ಲಿಕ್ಕೆ ಆಗಲ್ಲ, ಸಾಕಣೆ ಮಾಡ್ಲಿಕ್ಕೆ ಆಗಲ್ಲ. ಯಾರು ಸಾಕ್ತಾರೆ ಅವ್ರಿಗೆ ಈ ತರ ಸಹಕಾರವಾಗಿ ಪೂರಕವಾಗಿ ನಾವು ಕೇಳೋದೇನಂದ್ರೆ, ನಮ್ಮ ಉದ್ದೇಶಗಳೇನಂದ್ರೆ, ನಮ್ಗೆ ಡೊನೇಷನ್ ಬೇಡ, ನಾವು ಮಾಡಿರೋ ಉತ್ಪನ್ನಗಳನ್ನ ನೀವು ದರ ಕೊಟ್ಬಿಟ್ಟು ಕಸ್ಟಮರ್ ಪ್ರಿಫರೆನ್ಸಸ್ ಅಲ್ಲಿ ಇದನ್ನ ತಗೊಂಡಾಗ ಎಲ್ಲ ಇದು ಇಂಡೈರೆಕ್ಟ್ ಆಗಿ ಸಹಾಯ ಮಾಡ್ತೀರಾ. 100% ಅದು ಎಲ್ಲರಿಗೂ ಇವತ್ತು ಸಿಟಿಯಲ್ ಲೈಫಲ್ಲಿ ಇರೋರಿಗೆ ಪೂರಕವಲ್ಲ. ಎಲ್ಲರೂ ಹಸುಗಳು ಸಾಕ್ಲಿಕ್ಕೆ ಆಗಲ್ಲ. ಬಟ್ ನಾವ್ ಇಂಥದ್ದು ಮಾಡಿ ಈ ದರದಲ್ಲಿ ನಾವು ಕೊಟ್ಟಾಗ ಅದಕ್ಕೆ ನೀವು ಕೊಂಡ್ಕೊಂಡು ನಮ್ಗೆ ಒಂಥರ ನೀವು ಎನ್ಕರೇಜ್ ಮಾಡಿದ್ರೆ ಖಂಡಿತ ಇದು ಹಸುಗಳು ಉಳುವಿಕೆಗೂ ಗೊತ್ತಾಗತ್ತೆ. ಗೋಶಾಲೆ ಆಗ್ಲಿ ಯಾರೇ ಆಗ್ಲಿ ಎಲ್ಲರಿಗೂ ಒಂದು ಒಳ್ಳೇದಾಗುತ್ತೆ. ಆಮೇಲೆ ಸಾಕಿ ಅಥವಾ ಸಾಕೋರ್ಗೆ ಅನುಕೂಲ ಮಾಡ್ಕೊಡಿ, ಪದಾರ್ಥಗಳನ್ನ ಬಳಸಿ. ಆಮೇಲೆ ನಿಮ್ಮ ಇನ್ನೊಂದು ತಮ್ಮಲ್ಲಿ ಒಂದು ಮನವಿ, ಯಾರುವೆ ಹುಟ್ಟುಹಬ್ಬ ಮಾಡ್ಕೋತೀನಿ, ಅಲ್ಲ ಒಂದು ವಿವಾಹ ವಾರ್ಷಿಕೋತ್ಸವ ಮಾಡ್ಕೋತೀನಿ, ಇಲ್ಲ ಏನಾದ್ರು ಮದುವೆ ಸಮಾರಂಭ ಆಗಿ ಒಂದು ನಾವು ಗೋಶಾಲೆಯಲ್ಲಿ ಕಳಿಬೇಕು, ಈಗ ಯಾರೋ ಶ್ರಾದ್ದ ಮಾಡಿರ್ತಾರೆ, ಬಂದು ಗೋಗ್ರಾಸ ಕೊಡ್ಬೇಕು ಅಂತಂದ್ರೆ ನೇರವಾಗಿ ಬಂದವ್ರಿಗೆ ಅವಕಾಶ ಮಾಡ್ಕೊಂಡು ಖಂಡಿತ ಯಾವುದೇ ಗೋಪ್ರೇಮಿಗಳಿಗೂ ನಮ್ಮಲ್ಲಿ ಯಾವತ್ತು ಬಾಗ್ಲು ಸದಾ ತೆರೆದಿರುತ್ತೆ. ಬಂದು ನೋಡಿ ಹುಟ್ಟುಹಬ್ಬ ಮಾಡಬಹುದು. ಸಸ್ಯಾಹಾರಿಗಳು ಆರಾಮಾಗಿ ಬಂದು ಪ್ರವೇಶ ಮಾಡಬೇಕಾದ್ರೆ ಸಸ್ಯಾಹಾರಿ ಆಹಾರನ ಉಪಯೋಗಿಸಬಹುದು. ಇಲ್ಲಿ ಅದೊಂದು ನಿರ್ಬಂಧ ಇದೆ. ಧೂಮಪಾನಿಗಳಿಗೆ ಮದ್ಯಪಾನಿಗಳಿಗೆ ಪ್ರವೇಶ ಇಲ್ಲ. ಮತ್ತೆ ಸಸ್ಯಾಹಾರಿಗಳು ಮುಕ್ತವಾಗಿ ಬಂದು ಬೇಕಾದ್ರೆ ಆಹಾರ ಅವ್ರು ಇಲ್ಲೇ ತಯಾರು ಮಾಡ್ಕೊಂಡು ಇಲ್ಲೊಂದ್ ದಿವಸ ಬೆಳಗ್ಗೆ ಸಾಯಂಕಾಲ ತನಕಿದ್ದು ಆರಾಮಾಗಿ ಹೋಗುವಂತ ವ್ಯವಸ್ಥೆನೂ ಕೂಡ ಅವ್ರು ಮಾಡ್ಕೊಡ್ತಾರೆ. ಹಸುಗಳ ಜೊತೆ ಮಕ್ಳು ಕೂಡ ಕಳೆದಂಗಾಗತ್ತೆ, ಅವ್ರಿಗೆ ಒಂದು ಪರಿಚಯ ಆದಂಗೆ ಆಗುತ್ತೆ ಮಕ್ಳಿಗೆ ಬಾಲ್ಯದಿಂದನೇ. ಯಾಕಂದ್ರೆ ಬಾಲ್ಯದಿಂದ ಪರಿಚಯ ಮಾಡಿಸಿದಾಗ ಮುಂದಿನ ದಿವಸದಲ್ಲಿ ಅವ್ನು ಸಾಕೋಕ್ಕೊಂದು
ಅವನಿಗೂ ಉತ್ತೇಜನ ಆಸಕ್ತಿ ಸಿಗುತ್ತೆ, ಬರುತ್ತೆ, ಹೌದು, ಉತ್ತೇಜನ ಆಸಕ್ತಿ ಕೊಟ್ಟಂಗೆ ಬರುತ್ತೆ, ಆಗುತ್ತೆ. ಹೌದು. ಒಂದು ಒಳ್ಳೆ ದಿವಸ ಅವ್ರಿಗೂ ಬದಲಾವಣೆ ಇರುತ್ತೆ. ಇದು ನಗರ ಪ್ರದೇಶದಿಂದ ತುಂಬಾ ದೂರ ಇದೆ. ಹ್ಮ್. ಸುತ್ತ ನೋಡಿ, ಎಲ್ಲಿ ನೋಡಿದ್ರು ಏನು ಕಾಣಲ್ಲ ನಿಮ್ಗೆ. ಯಾವ್ದೇ ವೆಹಿಕಲ್ ಆಗ್ಲಿ, ಯಾವ್ದಾಗ್ಲಿ, ಶಬ್ದ ಆಗ್ಲಿ ಏನಿಲ್ಲ. ಹಕ್ಕಿ ಪಕ್ಷಿಗಳ ಶಬ್ದ ಆಗ್ಬೋದು, ಹಸುಗಳ ಕೂಗು ಶಬ್ದ ಆಗ್ಬೋದು, ಕರುಗಳ ಕೂಗು ಶಬ್ದ ಬಿಟ್ರೆ ಇನ್ಯಾವುದು ಕೂಡ ಕೇಳಲ್ಲ. ಒಳ್ಳೆ ಗಿಡ ಮರಗಳಿದೆ, ಪಕ್ಷಿಗಳು ಬರ್ತವೆ ಆರಾಮಾಗಿ. ಅದ್ ನೋಡಿ ಆನಂದ ಪಟ್ಕೊಂಡು ಹೋಗ್ಬೋದು. ಇದೊಂದು ಮುಕ್ತವಾದ ಅವಕಾಶ ಕೊಟ್ಟಿದ್ದಾರೆ, ಎಲ್ಲ ಬಳಸ್ಕೋಬೇಕು. ಪೂರ್ತಿ ಕಲ್ಮಣ್ಣ ಇದೆಲ್ಲ, ಪೂರ್ತಿ ಪೂರ್ತಿ ನೋಡಿ ಏನಂದ್ರೆ ಏನಿಲ್ಲ, ಬಂಜರ್ ಭೂಮಿ ಅಂತೀರಾ ನೀವೆಲ್ಲ ನೋಡಿದ್ರೆ. ನೂರ್ ಭಾಗ ಇದೆ. ಬಟ್ ಏನ್ ಬೇಕಾದ್ರೂ ಮಾಡ್ಬೋದು ಇದ್ರಲ್ಲಿ. ಏನಂದ್ರೆ ನಾವ್ ಹೇಳೋದೇನ್ ಗೊತ್ತಾ, ಇವಾಗ ನೋಡಿ, ಇವಾಗ ನಮ್ದು ನೋಡಿ ಬೇಸಿಗೆಗೆ ಏನಾಗುತ್ತೆ, ತೇವಾಂಶ ನೀರ್ ಬೇಗ ಇದಾಗ್ಬಿಡುತ್ತೆ. ನಾವೇನ್ ಮಾಡ್ತೀವಿ, ಈ ತರ ಮಲ್ಚಿಂಗು ನೀವು ಉಪಯೋಗಿಸ್ಕೊಬಹುದು. ಇವಾಗ ನಿಮ್ಗೆ ಆಲ್ಟರ್ನೇಟಿವ್ ನಾನು ಹೇಳ್ತಾ ಇರೋದು, ಸಗಣಿ ಹಾಕ್ಬಿಟ್ಟು ಇಷ್ಟು ಕೆಲಸ ಮಾಡಿರ್ತಾರೆ, ಸುತ್ತ ಸಗಣಿ ಹಾಕ್ಬಿಟ್ಟು ನೀರ್ ಹಾಕ್ಬಿಟ್ರೆ ನೀವು ಬೆರಣಿ. ತೇವಾಂಶ ಜಾಸ್ತಿ ಬೆರಣಿ ಹಂಗೆ ಕುಡ್ಕೊತ್ತೆ ಕುಡ್ಕೊಂತದೆ. ನಿಮ್ಗೆ ಏನಾಗುತ್ತೆ, ಅದು ಜಾಸ್ತಿ ದಿನ ಇರುತ್ತೆ. ಸಗಣಿನೇ ಹಾಕ್ಬೋದು, ಬಟ್ ಬೆರಣಿ ಏನಾಗುತ್ತೆ ನಿಮ್ಗೆ ಜಾಸ್ತಿ ದಿನ ಮಲ್ಚಿಂಗ್ ಪ್ರಕ್ರಿಯೆಗೆ ಸಪೋರ್ಟ್ ಮಾಡುತ್ತೆ. ಇವಾಗ ಸಗಣಿ ಹಾಕಿದಾಗ ಏನಾಗುತ್ತೆ, ಯಾವ್ದೋ ಪಕ್ಷಿ ಬಂದು ಕೆರೆಯೋದು ಏನೋ ಒಂದು ಆಗಿ ಬೇಗ ಇದಾಗುತ್ತೆ. ಇದಾಗಲ್ಲ ನಿಮ್ಗೆ, 2 ತಿಂಗಳು 1 ತಿಂಗಳವರೆಗೂ ಅದು ಕರಗಲ್ಲ, ಭೂಮಿನ ಸಂರಕ್ಷಣೆ ಮಾಡುತ್ತೆ. ಒಂದು 15 ಸಾವಿರ ಊರಿಗೆ ಹೋಗ್ತೀನಿ ಅಂದ್ರೆ ಬೆರಣಿ ಇಟ್ಬಿಟ್ಟು ನೀರ್ ಹಾಕ್ಬಿಟ್ರೆ ಒಂದು ನಿಮ್ಗೆ ತೇವಾಂಶ ಕಾಯ್ದಿರಿಸುತ್ತೆ. ಇದೊಂದು ಒಳ್ಳೆ ಆಲ್ಟರ್ನೇಟಿವ್. ಅಂದ್ರೆ ವರ್ಸ್ಟ್ ಕೇಸ್ ಸಿನಾರಿಯೋ ಅಲ್ಲಿ ನೀವು ಬೆರಣಿನ ಈ ತರನು ಹೂಡಿಕೆ ಮಾಡ್ಬೋದು. ನಿಮ್ಮ ಇದಕ್ಕೆ ಹೋಗುತ್ತದು, ನೀವು ಯಾವ ತರ ಯೋಚನೆ ಮಾಡ್ತೀರಿ ನಿಮ್ಮ ಇದಕ್ಕೆ ಇದಾಗತ್ತದು.